ತನಿಖಾ ತಂಡದಲ್ಲಿ 2 ಆಂಬಿಗ್ಯುಟಿ ಇತ್ತು. ನಮಗೆ 9ನೇ ತಾರೀಕು RC ಆಫೀಸಿಂದ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಒಂದು ಆರ್ಡರ್ನ ಇಶ್ಯೂ ಮಾಡ್ತಾರೆ. ತದನಂತರದಲ್ಲಿ DC ಅವರು ಮೋಸ್ಟ್ಲಿ 11ನೇ ತಾರೀಕು ಮಂಗಳಾ ಮೇಡಮ್ ಅವರ ಆತಿಥ್ಯದಲ್ಲಿ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹಾಕ್ತಾರೆ. ಇದನ್ನು ದಾರಿ ತಪ್ಪಿಸೋಂಥದ್ದು ಅಂತ ಹೇಳಿ ನಮಗೆ ಆಘಾತ ಆಯಿತು. ಅದ್ರ ವಿಚಾರವಾಗಿ ಯಾರಿಂದ ಎನ್ಕ್ವೈರಿ ಮಾಡ್ತಾರೆ ಅನ್ನೋದೇ ಡೈನಮಾಲ್ ಇತ್ತು. ಹಂಗಾಗಿ ನಾವು ಇವತ್ತು ಮಂಗಳಾ ಮೇಡಮ್ ಅವ್ರನ್ನ ಪರಿಶೀಲನೆ ಮಾಡಿ ಏನು ನಡೀತಾ ಇದೆ ಅಂತ ಕೇಳಿದಾಗ, ಇಲ್ಲ ಇದು RC ಆಫೀಸ್ ಅವರೇ ನಡೆಸ್ತಾರೆ, ಇದು ನಾವು ನಡ್ಸಕ್ಕೆ ಬರಲ್ಲ, RC ಅವ್ರಿಗೆ ಒಂದ್ಸರಿ ಆರ್ಡರ್ ಎನ್ಕ್ವೈರಿ ಮಾಡಿದ್ರು, ಮತ್ತು ನಿಮ್ಗೆ ಯಾಕೆ DC ಅವ್ರು ಈ ಥರದೊಂದು ಆರ್ಡರ್ ಮಾಡಿ ನೀವು ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದು ಅವ್ರ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಮತ್ತು ಇನ್ನೇನೋ ಮಾಲೋದು ಇನ್ನೂ ಬೇರೆ ಬೇರೆ ಪ್ರಕರಣಗಳೆಲ್ಲ ಇದ್ದಾವೆ, ಅದನ್ನ ಕೂಡ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರು ನಮಗೆ. ಒಂದು ಇನ್ನೊಂದು, ನಾವು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಹೋಗಿ ಭೇಟಿ ಮಾಡಿದ್ವಿ. ನಾವು 10 ದಿವಸ ಆಯಿತು ಕಂಪ್ಲೇಂಟ್ ಕೊಟ್ಟು, ಪ್ರೈಮಾ ಫೇಸಿ ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಎಲ್ಲ ನಿಮಗೆ. ಅವ್ರನ್ನ ಅಲ್ಲಿ ಇಟ್ಕೊಂಡು ಸಸ್ಪೆಂಡ್ ಮಾಡ್ತೀರಾ ಅಥವಾ ಅವ್ರು ಅಲ್ಲಿಂದ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ, ಹೆಂಗೆ ಎನ್ಕ್ವೈರಿನ ಮಾಡ್ತೀರಾ, ಮತ್ತು ಈ 10 ದಿವಸದಲ್ಲಿ ನೀವು ಏನು ಪ್ರೊಸೀಡಿಂಗ್ಸ್ ಮಾಡಿದ್ದೀರಾ, ಇದು ಸಂಬಂಧ ಏನು ಕ್ರಮ ತಗೊಂಡಿದ್ದೀರಾ ಅಂತ ಕೇಳಿದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ. ಕೇಳಿದ್ರೆ ನಾವು ಮೌಖಿಕವಾಗಿ ಮೇಲಧಿಕಾರಿಗಳಿಗೆ ತಿಳಿಸಿದ್ದೀವಿ ಅಂತ ಹೇಳ್ತಾರೆ. ನಾನು ಕೇಳಿದೆ, ಮೌಖಿಕವಾಗಿ ತಿಳಿಸೋದಕ್ಕೆ ನಿಮಗೆ KCSR ರೂಲ್ಸಲ್ಲಿ ಇದನ್ನು ಹೇಳಿದ್ದಾರಾ ಅಂತ ಕೇಳಿದೆ. ಅದಕ್ಕೂ ಅವ್ರ ಹತ್ರ ಆನ್ಸರ್ ಇಲ್ಲ. ಕೇಳಿದ್ರೆ ನಮ್ಮನ್ನ ದೂಷಣೆ ಮಾಡ್ತೀರಾ ಅಂತ ಹೇಳ್ತಾರೆ. ನಾವು ಕೇಳ್ತಾ ಇರೋದೇನು, ನಾವೊಂದು ಅರ್ಜಿ ಕೊಟ್ಟಿದ್ದೀವಿ, ಅರ್ಜಿ ಜೊತೆಯಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಡಾಕ್ಯುಮೆಂಟ್ಸು ಪ್ರೈಮಾ ಫೇಸಿ ಮೆಟೀರಿಯಲ್ ತೋರಿಸ್ತಾ ಇದೆ ಇಲ್ಲಿ ಏನೋ ಹಗರಣಗಳಾಗಿದೆ ಅಂತ. ಆ ಹಗರಣಗಳಾಗಿದೆ 10 ದಿವಸದಲ್ಲಿ ಏನು ಎನ್ಕ್ವೈರಿ ಮಾಡಿದರೆ, ಏನು ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದರೆ, ಮೇದಲ್ಲಿ ಏನು ನೀವು ಸಂಸ್ಥೆ ಮಾಡಿದ್ರೆ. ಯಾಕಂದ್ರೆ ಇವ್ರಿಗೆ ಸಸ್ಪೆನ್ಷನ್ ಆಗಲಿ ಟ್ರಾನ್ಸ್ಫರ್ ಆಗಲಿ ಇವ್ರು ಮಾಡಕ್ಕೆ ಬರಲ್ಲ ಪಾಪ, ನಮಗೂ ಗೊತ್ತಿರೋ ವಿಚಾರ. ಬಟ್ ಹಿ ಕ್ಯಾನ್ ರೆಕಮೆಂಡ್ ಆಸ್ ಎ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಸ್ ವೆಲ್ ಆಸ್ ದಿ ಅಸಿಸ್ಟೆಂಟ್ ಕಮಿಷನರ್ ಟು ದಿ ಕೋಲಾರ್ ಡಿಸ್ಟ್ರಿಕ್ಟ್. ಬಟ್ ಆ ಥರದ ಕೆಲಸ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಪಾಪ ಆನ್ಸರ್ ಮಾಡೋದಕ್ಕೆ ಆಗ್ದಿರಾ ಅವ್ರ ಪಾಡಿಗೆ ಎದ್ದು ಆಚೆ ಹೋಗೋದು ತಾವೇ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಲ್ಲ ನೋಡಿದ್ರಿ, ಗಮನಿಸಿದ್ರಿ. ಹಂಗಾಗಿ ನಮಗೆ ಈಗ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಪ್ರೈಮಾ ಫೇಸಿ ಇವ್ರು ಯಾರು ಏನೂ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ 10 ದಿವಸ ಆಗಿದೆ. 10 ದಿವಸದಿಂದ ಅವ್ರಿಗೆ ಮೆಟೀರಿಯಲ್ ಇದ್ದಾಗ ಎನ್ಕ್ವೈರಿ ಮಾಡೋದು ಬಿಟ್ಟಾಗಿ ಅವ್ರ ಮೇಲೆ ಏನೂ ಕ್ರಮ ತಗೊಂಡಿಲ್ಲ, ಏನೂ ಲೀಗಲ್ ಪ್ರೊಸೀಡಿಂಗ್ಸ್ ಆಗಿಲ್ಲ, ಎಲ್ಲೂ ಏನೂ ಕಳಿಸಿಲ್ಲ ಅವರು. ಈಗ ನಮಗೆ ಕೊಡಿ ನೀವು ಇಲ್ಲಿ ಅವ್ರಿಗೆ ಏನು ಪ್ರೊಸೀಡಿಂಗ್ಸ್ ಮಾಡಿದ್ದೀರಾ ಅವ್ರ ವಿರುದ್ಧವಾಗಿ ನಾವು ಕೊಟ್ಟಿರೋ ಅರ್ಜಿಗೆ ಅಂತ ಹೇಳಿದ್ವಿ. ಟಿಲ್ ನಾವು ನಥಿಂಗ್ ಇಸ್ ಬಿನ್ ಡನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಮೌಖಿಕವಾಗಿ ಹೇಳಿದ್ದೀವಿ ಅಂತ. ಮೌಖಿಕವಾಗಿ ಹೇಳೋದಕ್ಕೆ ಕಾನೂನಲ್ಲಿ ಎಲ್ಲ ಅವಕಾಶ ಇದೆ. ಸುಮ್ಮನೆ ತಮ್ಮ ಒಂದು ಏನಾದರೂ ರೆಕಾರ್ಡ್ ಮಾಡಿ ಬರ್ಕೊಂಡಿದ್ದಾರೆ ತಮ್ಮ ಡೈರಿಯಲ್ಲಿ, ಟೂರ್ ಡೈರಿಯಲ್ಲಿ ಅಂತ ಹೇಳಿದ್ರೆ ನಥಿಂಗ್ ಇಸ್ ದೇರ್. ಅದು ಯಾವ ರೀತಿ ಇದನ್ನು ನಾವು ನಂಬಬೇಕು, ಹೇಳ್ತಾರೆ ಅದನ್ನ ಹೇಗೆ ನಾವು ಪರಿಗಣನೆಗೆ ತಗೋಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನು ಮೌನವಾಗ್ತಾರೆ. ಮತ್ತು ಇನ್ನೊಂದು ಅಗಲಕೋಟೆ ಪ್ರಕರಣದಲ್ಲಿ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಸ್ಕೂಲ್ ಜಾಗಕ್ಕೆ. ಆ ಸ್ಕೂಲ್ ಜಾಗದ್ದು ಅವರೇ ಲೀಡ್ ಮಾಡಿದ್ದಾರೆ ಟೀಮ್ನ. ಅವ್ರ ಟೀಮಲ್ಲಿ ಹೇಳಿದ್ದಾರೆ 31 ಎಕರೆ ತೋಪಿದೆ ಅಂತ. ನಮ್ದೇನು ಅದರಲ್ಲಿ ಆ ರಿಕ್ವೆಸ್ಟ್ ಏನು ಇರಲಿಲ್ಲ. ಆದರೆ ಅವ್ರದೇ ರಿಪೋರ್ಟಲ್ಲಿ ನಮ್ಮ ರಿಪೋರ್ಟ್ ಬರಿಬೇಕಾದ್ರೆ 31 ಎಕರೆ ತೋಪಿದೆ ಅಂತ ಹೇಳಿದಾಗ ಆ ಸರ್ಕಾರ ಇದೆ ಅಂತ ಆದಾಗ ಇವ್ರಿಗೆ ಮೇಲ್ನೋಟ ಗೊತ್ತಾದ ಮೇಲೆ ಕೂಡ ಇಲ್ಲಿಯವ್ರಿಗೆ ಏನೂ ಕಾಗ್ನಿಸೆನ್ಸ್ ತಗೊಂಡಿಲ್ಲ. ದಿಸ್ ರಿಪೋರ್ಟ್ ಹ್ಯಾಸ್ ಕಮ್ ಔಟ್ ಇನ್ ದಿ ಮಂತ್ ಆಫ್ ಮೇಲ್ ರಿಪೋರ್ಟಲ್ಲಿ ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಪರಿಶೀಲನೆ ಮಾಡಿ ಹಿಂಗೆಲ್ಲ ಇದೆ 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 ಅಂತ ಹೇಳಿದಾಗ ಮೇಲೆ ಕೂಡ ಅವ್ರು ಅದ್ರ ಮೇಲೆ ಏನೂ ಕ್ರಮ ತಗೊಳಲ್ಲ. ಅಂದರೆ ಏನು ಇವರು ಅವರ ಅಧಿಕಾರನ ಚಲಾಯಿಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಹಂಗಾಗಿ ಇದು ಇಲ್ಲಿಗೆ ನಿಲ್ಲೋ ಅಂಥದ್ದಲ್ಲ. ಇದ್ರ ಮೇಲೆ ಇವ್ರೇನು ಕ್ರಮ ತಗೊಂಡಿಲ್ಲ ಅಂಥೇಳಿ ಇಲ್ಲ, ಅದನ್ನು ಅಪೀಲ್ ಮಾಡಬೇಕು. ಕಾನೂನು ಪ್ರಕಾರವಾಗಿ ಅದನ್ನ ಅಪೀಲ್ ಮಾಡ್ತೀವಿ, ಅದನ್ನ ಬಿಡೋದಿಲ್ಲ. ಇದೊಂದು ಆಂದೋಲನ ನಡೆಯುತ್ತೆ, ಎಲ್ಲ ಕಡೆನೂ ಇದನ್ನ ಮಾಡೇ ಮಾಡ್ತೀವಿ. ಅಲ್ಲ, SIT ತಂಡ ಅದು ಕಾನೂನು ಪ್ರಕಾರ ಅವ್ರು ಮಾಡಬೇಕಾಗಿದೆ, ಮಾಡಿದ. ಅವ್ರು ಏನು ತಂಡದಲ್ಲಿ ಏನು ಎನ್ಕ್ವೈರಿ ಮಾಡ್ತಾರೆ, ಹೇಗೆ ಎನ್ಕ್ವೈರಿ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮಗಿರೋವಂಥದ್ದು ಈಗ ಅನಿಸ್ತಾ ಇರೋದೇನೆಂದರೆ, ಕಳ್ತನ ಮಾಡಿರೋನ್ನ ಅಲ್ಲೇ ಇಟ್ಬಿಟ್ಟು ನಾವು ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂದರೆ ಅವ್ರು ಅದೆಲ್ಲ ತೀರಿಸ್ದಿರಾ, ಏನೆಲ್ಲ ಬೇಕಾದ್ರು ಮಾಡ್ದಿರಾ ಇರ್ತಾರ ಅನ್ನೋದು. ಫಸ್ಟ್ ಡೇ ಇವ್ರಿಗೆ ನಾವು ರಿಕ್ವೆಸ್ಟ್ ಕೊಟ್ಟಿದ ತಕ್ಷಣ ಜಿಲ್ಲಾಡಳಿತಕ್ಕೆ ಏನು ಮಾಡಬೇಕಾಗಿತ್ತು, ಪ್ರೈಮಾ ಫೇಸಿ ಅವ್ರ ಮೇಲೆ ಒಂದು ಚಾರ್ಜ್ ಫ್ರೇಮ್ ಮಾಡಬೇಕಾಗಿತ್ತು. ಈ ಥರ ಎಲ್ಲ ನಿಮ್ಮ ಮೇಲೆ ಈ ಥರದ ಆಪಾದನೆಗಳು ಬಂದಿದ್ದಾವೆ, ಇದು ನಿಮ್ಮ ಮೇಲೆ ಏನು ಅಂತ ಅವ್ರು ಒಂದು ಎನ್ಕ್ವೈರಿಗೆ ಒಂದು ಇದು ಕೊಡಬೇಕಾಗಿ ಶೋಕಾಸ್ ನೋಟಿಸ್ ಕೊಡಬೇಕಾಗಿತ್ತು. ಅದು ಶೋಕಾಸ್ ನೋಟಿಸು ಕೊಟ್ಟಿಲ್ಲ, ಎನ್ಕ್ವೈರಿಗೆ ಫಾರ್ಮೇಷನ್ ಮಾಡಿಲ್ಲ, ಅವ್ರನ್ನ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಇದು ಮಾಡಿಲ್ಲ, ಏನೂ ಮಾಡಿಲ್ಲ ಜಿಲ್ಲಾಡಳಿತ.
ಹಂಗಂದ್ರೆ ಜಿಲ್ಲಾಡಳಿತಕ್ಕೆ ನಾವು ಏನು ರಿಕ್ವೆಸ್ಟ್ ಕೊಟ್ಟರೆ ಅವ್ರು ತಗೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ನಾವು ರಿಕ್ವೆಸ್ಟ್ನ ಇಷ್ಟೆಲ್ಲ ಜನರು ಬಂದು ತೊಂದರೆ ಆಗ್ತಾ ಇದೆ ಜನರಿಗೆ ಅಂತ ಹೇಳೋದು ಏನು ಉದ್ದೇಶಕ್ಕೆ ನಾವು ರಿಕ್ವೆಸ್ಟ್ ಇವ್ರ ಮೇಲಧಿಕಾರಿ ಅಂತ ತಗೊಂಡ್ಬಂದು ಇವ್ರಿಗೆ ಕೊಡಬೇಕು. ಇದೇ ಧೈರ್ಯದ ಮೇಲೆ ಅವ್ರು ಅಲ್ಲಿ ಕೂತ್ಕೊಂಡಿರೋದು ಏನಾಗಲ್ಲ ಬಿಡು, ಒಂದು ಅರ್ಜಿ ಕೊಡ್ತಾರೆ ಅದು ಡಸ್ಟ್ಬಿನ್ಗೆ ಹೋಗುತ್ತೆ ಅನ್ಕೊಂಡಿದ್ದಾರೇನೋ ಅಂತ ಅನ್ಸುತ್ತೆ ಮೇಲೆ ನೋಟಕ್ಕೆ.